ನಮಸ್ಕಾರ. ಇದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕಾರ್ಯಕ್ರಮ. ನಾನು ಶಮೀರಾ ಬೆಳುವಾಯಿ. ಮೊದಲನೆಯದಾಗಿ ನಮ್ಮ ಚಿತ್ರತಂಡದ ಪರವಾಗಿ ನಮ್ಮೆಲ್ಲ ಪ್ರೀತಿಯ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಚಿತ್ರತಂಡ ಇದೆ, ಚಿತ್ರತಂಡಕ್ಕೂ ಸ್ವಾಗತವನ್ನ ಕೋರ್ತಾ, ನಮ್ಮ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ಬಗ್ಗೆ ಕುತೂಹಲ ಸಹಜವಾಗಿ ನಿಮ್ಮಲ್ಲಿರುತ್ತೆ. ರೊಮ್ಯಾಂಟಿಕ್ ಕಾಮಿಡಿ ಜೊತೆಗೆ ತೆರೆ ಮೇಲೆ ಸದ್ಯದಲ್ಲಿಯೇ ನಮ್ಮ ಸಿನಿಮಾ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ಸಿದ್ಧವಾಗಿ ನಿಂತಿದೆ. ನಾವು ಲವ್ ಮಾಕ್ಟೇಲ್ ಆಗಿರ್ಬೋದು ಅಥವಾ ದಿಯಾ ಸಿನಿಮಾ ನೋಡಿದ್ಮೇಲೆ ಅತ್ತಿರೋರು ತುಂಬಾ ಜನ ಇದೀವಿ. ಹಾಗಾಗಿ ನಮ್ಮನ್ನ ಖುಷಿ ಪಡಿಸ್ಬೇಕು ಅಂತ ಹೇಳಿ ಲವ್ ಮಾಕ್ಟೇಲ್ ಇಂದ ನಿಧಿಮಾ ಹಾಗೂ ನಮ್ಮ ದಿಯಾ ಸಿನಿಮಾದಿಂದ ಆದಿಯನ್ನ ಜೊತೆಯಾಗಿ ಸೇರಿಸಿದ್ದಾರೆ ನಮ್ಮ ನಿರ್ದೇಶಕರು. ಈ ಸಿನಿಮಾದಲ್ಲಿ ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ಮಾತ್ರ ಅಲ್ಲ, ಸಂಬಂಧಗಳ ಬಗ್ಗೆ, ಅಂಟಿನ ಬಗ್ಗೆ ಕೂಡ ಖಂಡಿತವಾಗಿಯೂ ನಮ್ಮೆಲ್ಲರಿಗೊಂದು ಅದ್ಭುತವಾದಂತಹ ಸಂದೇಶವನ್ನ ಹೊತ್ತು ತರ್ತಾ ಇರುವಂತಹ ಸಿನಿಮಾ ಆಗಿರೋದ್ರಿಂದಾಗಿ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಅನೌನ್ಸ್ ಮಾಡಬೇಕು ಅನ್ನುವಂತಹ ಖುಷಿಯ ಜೊತೆಗೆ ನಮ್ಮ ಚಿತ್ರತಂಡ ಇವತ್ತು ನಿಮ್ಮ ಮುಂದೆ ಬಂದಿದೆ. ಸಿನಿಮಾದ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ, ಬಹಳಷ್ಟು ವಿಚಾರಗಳ ಬಗ್ಗೆ ನಿಮಗೂ ಪ್ರಶ್ನೆಗಳಿರಬಹುದು, ಅದನ್ನು ಕೇಳೋದಿದೆ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಅನ್ನ ನೋಡ್ಕೊಂಡು ಬರೋಣ. ಬನ್ನಿ, ಫಸ್ಟ್ ಲುಕ್ ಟೀಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಸ್ವಾಗತ. ನವನವೀನವಾದ ಒಂದು ಸಿನಿಮಾ ಫಾರ್ ರಿಜಿಸ್ಟ್ರೇಷನ್. ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ನಾವು ಸಿನಿಮಾ ನೋಡಿದ್ರೆ ಒಂದು ಹಾಸ್ಯ ಅಥವಾ ತಿಳಿ ಹಾಸ್ಯ ಅಂತ ಬೇರೆ ಹಳೆ ಸಿನಿಮಾಗಳಲ್ಲಿ ಹಾಸುಹೊಕ್ಕಾಗಿ ಬರೋದು ಕತೆಗಳಲ್ಲಿ. ಈಗ ಬರೀ ಸೀರಿಯಸ್. ಆಕ್ಚುಲಿ ನೀವು ಥಿಯೇಟರ್ ಅಲ್ಲಿ ಆಡಿಯನ್ಸ್ ಫೋಟೋ ತೆಗೆದ್ರೆ ಎಲ್ಲರೂ ಪಾಪ ಸ್ಯಾಡ್ ಆಗಿರ್ತಾರೆ, ಆ ತರ ಸಿನಿಮಾಗಳು ಬರ್ತಾ ಇದೆ. ಸೊ ಇದು ಒಂದು ಲೈಟ್ ವೇನ್ ಕಾಮಿಡಿ, ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವೀನ್ ಅವರು. ಸೊ ಅಂಡ್ ವಿ ಹ್ಯಾವ್ ಎ ವೆರಿ ಗುಡ್ ಸ್ಟಾರ್ ಕಾಸ್ಟ್. ಬಾಬು ಹಿರಣ್ಣಯ್ಯ ಅವರಿದ್ದಾರೆ, ರಮೇಶ್ ಭಟ್ ಅವರಿದ್ದಾರೆ, ನಾಣಿ ಅವರಿದ್ದಾರೆ. ಸೊ ಅವರೆಲ್ಲ ಇವತ್ತು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಬಟ್ ನಿಮ್ಮ ಸಪೋರ್ಟ್ ಬೇಕು. ಅಂಡ್ ಈಗ ವಾರಕ್ಕೆ ಆಲ್ಮೋಸ್ಟ್ 10 ಸಿನಿಮಾ ರಿಲೀಸ್ ಆಗ್ತಿರೋ ಟೈಮಲ್ಲಿ ಮೀಡಿಯಾ ಸಪೋರ್ಟ್ ಮಾಡಬೇಕು ಇಂಥ ಒಳ್ಳೆ ಸಿನಿಮಾಗೆ ಅಂತ ಕೇಳ್ಕೊತೀನಿ. ಅಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್. ಐ ಹೋಪ್ ಯು ವಿಲ್ ಆಲ್ ಸಪೋರ್ಟ್ ದ ಫಿಲ್ಮ್. ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಮೀಡಿಯಾ ಪ್ರೆಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮಗೆ ಫ್ರಮ್ ದ ಬಿಗಿನಿಂಗ್ ಆಫ್ ಫಸ್ಟ್ ಪ್ರೆಸ್ ಮೀಟ್ ಇಂದ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಸೊ ಈ ಮುಖಾಂತರವಾಗಿ ಇದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್. ನವೀನ್, ಐ ಥಿಂಕ್ ನೀವು ಬಂದರೆ ಬೆಟರ್. ನನಗೆ ಒಟ್ಟಿಗೆ ನಾವು ಕತೆ ಬರೀದ್ರಿಂದ ಹಿಡಿದು ಎಲ್ಲ ಒಟ್ಟಿಗೆ ಮಾಡಿದ್ದೀವಿ. ಸೊ ಐ ಡೋಂಟ್ ವಾಂಟ್ ಟು ಡೂ ಇಟ್ ಮೈ ಸೆಲ್ಫ್. ಐ ವಾಂಟ್ ನವೀನ್ ಆಲ್ಸೋ ಟು ಬಿ ಪಾರ್ಟ್ ಆಫ್ ಇಟ್. ಮೈಕಲ್ಲೇ ಇದೆ. ಸೊ ಇದು ರಿಜಿಸ್ಟ್ರೇಷನ್ ಬೇಸಿಕ್ಲಿ ಒಂದು ಸಂಬಂಧದ ಬಗ್ಗೆ, ಯಾವುದಾದ್ರ ಬಗ್ಗೆ ಇರ್ಬೋದು, ಗಾಡಿ ಬಗ್ಗೆ ಇರ್ಬೋದು. ಸೊ ಅಫಿಷಿಯಲ್ ಆಗಿ ನಾವು ಪ್ಲೀಸ್ ಫೆಬ್ರವರಿ 23ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಎಸ್, ನಿಮ್ಮೆಲ್ಲರ ಆಶೀರ್ವಾದ ದಯವಿಟ್ಟು ಬೇಕು, ಸಪೋರ್ಟ್ ಮಾಡಿದ್ದೀವಿ. 23rd 2024. ಈಗ ನಮ್ಮ ಸಂಗೀತ ನಿರ್ದೇಶಕರು ದಯವಿಟ್ಟು ಮಾತನಾಡಬೇಕು ನಿಮ್ಮ ಅನುಭವದ ಬಗ್ಗೆ. ಹರೀಶ್ ಅವರು. ಎಲ್ರಿಗೂ ನಮಸ್ಕಾರ. ನಾನು ನವೀನ ಆಕ್ಚುಲಿ ಕಾಲೇಜ್ ಮೇಟ್ಸು. ಸೊ ಕಾಲೇಜ್ ಡೇಸ್ ಇಂದನೂ ಯಾವುದೇ ನಾಟಕ ಆಗಲಿ, ಹರೀಶ್ ಅವರು ಒಂದೇ ನಿಮಿಷ, ಸಾರಿ ಫಾರ್ ದ ಇಂಟರಪ್ಷನ್. ನಾವು ನವೀನ ಕಾಲೇಜ್ ಮೇಟ್ಸ್ ಆಕ್ಚುಲಿ. ಸೊ ಬಿಗಿನಿಂಗ್ ಇಂದ ನಾವು ಶಾರ್ಟ್ ಫಿಲ್ಮ್ಸ್, ನಾಟಕ ಎಲ್ಲದಕ್ಕೂ ನಾವು ಅವ್ರು ನಿರ್ದೇಶನ ಮಾಡಿದ್ರೆ ನಾನು ಸಂಗೀತದ ನಾನು ಇದ್ದಿದ್ದು. ಸೊ ನಮ್ಮ ಸರ್ ನವೀನ್ ಸರ್ ಇವ್ರಿಗೆ ಸ್ಕೂಲ್ ಫ್ರೆಂಡ್. ಸೊ ಅವ್ರು ಇವ್ರಿಗೊಂದು ಚಾನ್ಸ್ ಕೊಟ್ಟಿದ್ರು, ನಮ್ಗೆ ಒಂದು ಚಾನ್ಸ್ ಕೊಟ್ಟರು. ಸೊ ಇದೆಲ್ಲ ಒಂಥರ ಫ್ರೆಂಡ್ಸ್ ಒಂದು ಮಿಲನ ಅಂತಾನೆ ಹೇಳ್ಬೋದು. ಸೊ ಆ ಥರ ಆಗಿದ್ದು. ಆಮೇಲೆ ಅವರು ಹೊಸಬ್ರಿಗೆ ಕೊಡಬೇಕು ಅಂತ ಹುಡುಕ್ತಾ ಇದ್ರಿಂದ ನಮ್ಮ ನವೀನ್ ದ್ವಾರಕನಾಥ್ ಅವ್ರಿಗೆ ಅವರು ಡೈರೆಕ್ಟರ್ ಕೊಟ್ಟರು. ಸೊ ನಾನು ಹೊಸಬಾಗಿದ್ರಿಂದ ನನಗೆ ನಮ್ಮ ಪ್ರೊಡ್ಯೂಸರ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅದೇನು ಚಾನ್ಸ್ ಕೊಟ್ಟಿದ್ದಾರೋ ಅದನ್ನ ಪರಿಪೂರ್ಣವಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನಿಮ್ಮ ಸಹಕಾರ ಬೇಕು. ಇದು ಒಂದು ನಮ್ಮ ಹೊಸ ಪ್ರಯತ್ನ. ಸೊ ನಿಮ್ಮ ಸಹಕಾರ ಇದ್ರೆ ನಾವು ಮುಂದೆ ಬೆಳಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದು ಸಿನಿಮಾ ಶುರು ಮಾಡಿದ್ದು ನಾನು ಮತ್ತೆ ಡೈರೆಕ್ಟ್ರು ಸಣ್ಣದಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡೋದಕ್ಕೆ ಹೊರಟ್ವಿ. ಅದು ಕತೆ ಮಾಡ್ತಾ ನಮಗೆ ಕತೆ ಮಾತಾಡೋಕೆ ಶುರು ಆಯಿತು. ಅದಕ್ಕೆ ಪಾತ್ರಕ್ಕೆ ಕತೆಗೆ ಯಾರ ಪಾತ್ರ ಬರಬೇಕು, ಅದೇ ಥರ ಇದೆಲ್ಲ ಬೆಳ್ಕೊಂಡೋಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ದಯವಿಟ್ಟು ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡಬೇಕಂತ ಅನೌನ್ಸ್ ಮಾಡಿದ್ದೀವಿ. ತಮ್ಮೆಲ್ಲರೂ ಸಹಕಾರ ದಯವಿಟ್ಟು ಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ.
ಎಸ್, ಥ್ಯಾಂಕ್ ಯು ಸೋ ಮಚ್. ಈಗ ನಿರ್ದೇಶಕರು ಮಾತನಾಡಬೇಕು. ನಮ್ಮ ನವೀನ್ ರಾವ್ ಸರ್ ಹೇಳಿದ ಹಾಗೆ ಅವರು ಚೊಕ್ಕದಾಗಿ ಮಾತಾಡಿದ್ರು, ನೀವು ದಯವಿಟ್ಟು ಮಾಹಿತಿಯನ್ನ ಕೊಡಬೇಕು. ಅವ್ರು ಮಾತು ಕಮ್ಮಿ, ಕೆಲಸ ಜಾಸ್ತಿ ಮಾಡ್ತಾರೆ. ಸೊ ಓಕೆ, ಕಮಿಂಗ್ ಟು ದ ಟೆಕ್ನಿಕಲ್ ಟೀಮ್ ಅಂಡ್ ದ ಆಕ್ಟರ್ಸ್ ಪಾರ್ಟ್ ಅಲ್ಲ. ಸೊ ನಮ್ಗೆ ಇದು ಒಂಥರ ತುಂಬಾನೇ ಚಾಲೆಂಜಿಂಗ್ ತಗೊಂತೀನಿ. ಆಸ್ ಎ ಡೈರೆಕ್ಟರ್ ನಾನು ಅದನ್ನ ಹೊಣೆ ತಗೊಂತೀನಿ. ಯಾಕೆ ಡಿಲೇ ಆಗಿದೆ ಅಂದ್ರೆ ತುಂಬಾ ಕಾರಣಗಳು ಇರುತ್ತೆ ಆಕ್ಚುಲಿ. ಬಿಕಾಸ್ ಒಂದು ಕೆಲಸ ಚೆನ್ನಾಗಿ ಆಗ್ಬೇಕು ಅಂದ್ರೆ ಅದನ್ನ ನಾವು ಪರಿಪೂರ್ಣವಾಗಿ ನೀಟಾಗಿ ಮಾಡಬೇಕಾಗತ್ತೆ. ಸೊ ಅದನ್ನ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡದೆ, ಕ್ವಾಲಿಟಿ ವೈಸ್ ಆಗಲಿ ಮತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ ಎಲ್ಲ ನಾವು ಟೈಮ್ ತೊಗೊಂಡ್ವಿ. ಬಿಕಾಸ್ ಮಾಡೋದು ಒಂದ್ಸಲ ಫಿಲಮ್ ಮಾಡಿದಾಗ ಚೆನ್ನಾಗಿ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಟೈಮ್ ತೊಗೊಂಡು ಚೆನ್ನಾಗಿ ಮಾಡೋಣ ಅಂತ ಒಂದು ಡಿಸಿಷನ್ ತೊಗೊಂಡ್ವಿ. ಅದಕ್ಕೆ ಪೃಥ್ವಿ ಮತ್ತೆ ಮಿಲನಾ ಮ್ಯಾಮ್ ಇಬ್ಬರೂ ನಮ್ಗೆ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ. ಇಟ್ಸ್ ಓಕೆ ಮಾಡಿ ಅಂತ ಹೇಳಿ ಒಂಥರ ನಮಗೆ ಅದನ್ನ ಸ್ಫೂರ್ತಿಯಾಗಿ ನಾವು ತೊಗೊಂಡ್ವಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಸೊ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಗಲಿ, ಇನ್ಫ್ಯಾಕ್ಟ್ ಹರೀಶ್ ಇಲ್ಲಿ ನಾವು ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ನವೀನ್ ನನ್ನ ಫ್ರೆಂಡ್ ಅಂದ್ಬಿಟ್ಟು ಅವ್ನು ನನ್ನ ಕಾಂಪ್ರಮೈಸ್ ಮಾಡಿಲ್ಲ, ಇವ್ನು ನನ್ನ ಫ್ರೆಂಡ್ ಅಂದ್ಬಿಟ್ಟು ಅವ್ನು ಕಾಂಪ್ರಮೈಸ್ ಮಾಡಿಲ್ಲ. ಸೊ ಇನ್ಫ್ಯಾಕ್ಟ್ ನವೀನ್ ಕೈಲಿ ಆಲ್ಮೋಸ್ಟ್ ಹರೀಶ್ ಕೈಲಿ 6 ಹಾಡಿಗೆ ಆಲ್ಮೋಸ್ಟ್ 72 ಟ್ಯೂನ್ ಮಾಡಿಸಿದ್ದಾರೆ ನವೀನ್ ಅವರು. ಸೊ ಇಟ್ಸ್ ನಾಟ್ ದಟ್ ಫ್ರೆಂಡ್ಸ್ ಅಂತ ಮಾಡಪ್ಪ ಅಂತ ಮಾಡಿಲ್ಲ, 72 ಟ್ಯೂನ್ ಮಾಡಿಸಿದ್ದೀವಿ. ಸೊ ಹಾಗಾಗಿ ನವೀನು ಅಷ್ಟೇ ನನ್ನ ಕೈಲಿ ಆಲ್ಮೋಸ್ಟ್ 17 to 18 ಟೈಮ್ಸ್ ಸ್ಕ್ರಿಪ್ಟ್ ಚೇಂಜಸ್ ಆಗಿದೆ. 18 ಸಲ ಆಲ್ಮೋಸ್ಟ್ 1 year ನಮಗೆ ಕತೆ ಮೇಲೆ ವರ್ಕ್ ಮಾಡಿ, ಆಮೇಲೆ ಪೃಥ್ವಿ ಸರ್ ಆದ್ಮೇಲೆ ಮಿಲನಾ ಮ್ಯಾಮ್ ಆದ್ಮೇಲೆ ದೆನ್ ವಿ ಮೇಡ್ ಅ ಅಫಿಷಿಯಲ್ ಅನೌನ್ಸ್ಮೆಂಟ್. ಸೊ ಇಟ್ ಇಸ್ ನಾಟ್ ದಟ್ ಫ್ರೆಂಡ್ಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಮಾಡೋದು. ಅಂಡ್ ಈ ಆಲ್ಸೋ ಗಿವ್ ಮಿ ಓಪನ್ ಹ್ಯಾಂಡ್ ಸೇ ದಟ್ ಈಗ ಏನಾಗುತ್ತೆ, ಕೆಲವು ಸಲ ಏನಾಗುತ್ತೆ ಫಿಲ್ಮ್ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಬರ್ತಾರೆ, ಅವರು ನಂಗೆ ಗೊತ್ತಿರೋ ಇದ್ದಾರೆ, ನನ್ನ ಸೋದರ ಮಾವ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಅವ್ರಿಗೊಂದು ಹಾಕೊಳ್ಳಿ. ಸೊ ಈ ಕಾನ್ಸೆಪ್ಟ್ ತುಂಬ ನಾನು ನೋಡ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ. ಸೊ ಇಲ್ಲಿ ಎಲ್ಲೂ ನನಗೆ ಹಿಡಿನ್ ಗಿವ್ ಮಿ ದಟ್ ಕೈಂಡ್ ಆಫ್ ಎ ರೂಮ್. ಹಿ ಜಸ್ಟ್ ಟೋಲ್ಡ್ ಮಾಡು, ನಿನ್ಗೆ ಯಾರು ಆರ್ಟಿಸ್ಟ್ ಬೇಕೋ ಅದನ್ನ ಹೇಳು, ನನ್ನ ಕೈಲಿ ಆದರೆ ನಾನು ಮಾಡ್ತೀನಿ ಅದನ್ನ ಅಂತ. ಸೊ ದೇವತೆಯಿಂದ ನನಗೆ ಪೃಥ್ವಿ ಸರ್ ಸಿಕ್ಕಿದ್ರು, ಮಿಲನಾ ಮ್ಯಾಮ್ ಸಿಕ್ಕಿದ್ರು, ಸಪೋರ್ಟ್ ಮಾಡಿದ್ರು. ಬಿಕಾಸ್ ನಂಗೆ ಅದು ಲಾಸ್ಟ್ ಟೈಮ್ ನಾನು ಹೇಳಿದ್ರು ಅಷ್ಟೇ, ಇವರಿಬ್ರು ಕತೆ ಕರೆಕ್ಟಾಗಿ ಪೂರ್ಣ ಸಿಕ್ತು ನನಗೆ. ಇಟ್ಸ್ ನಾಟ್ ದಟ್ ಲಾಟ್ ಆಫ್ ಪೀಪಲ್ ಆಲ್ಸೋ ಟೋಲ್ಡ್ ಲವ್ ಮಾಕ್ಟೇಲ್ ಮತ್ತೆ ದಿಯಾ ಅಂತ ಹೇಳಿ. ಎಸ್, ಅದು ಒಂದು ರೀಸನ್ ಇದೆ. ಅಟ್ ದ ಸೇಮ್ ಟೈಮ್ ಪಾತ್ರಕ್ಕೆ ಅವರು ತುಂಬಾನೇ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕತೆ ಕರೆಕ್ಟಾಗಿ ಬಂದು ಕೂತಿದೆ. ಐ ಹೋಪ್ ಅದನ್ನು ಅವರು ಒಪ್ಕೊಂಡ ಕಾಣುತ್ತೆ ನನಗೆ. ಅಂಡ್ ಅದಕ್ಕೆ ಪ್ರಕಾರ ನಮ್ಮ ಬಾಬು ಹೆಣ್ಣೆ ಸರು, ಸುಧಾ ಬೆಳವಾಡಿ ಅವರು, ಸ್ವಾತಿ ಮೇಡಮು, ತಬಲಾನಂದಿ ಸರು, ಆಮೇಲೆ ಬ್ಯಾಂಕ್ ಜನಾರ್ದನ್ ಸರ್, ಡಿಗ್ರಿ ನಾಗರ್ ಸರ್, ಲಾಟ್ ಆಫ್ ಆರ್ಟಿಸ್ಟ್, ರಮೇಶ್ ಭಟ್ ಸರ್, ರವಿಶಂಕರ್ ಸರ್. ರವಿಶಂಕರ್ ಸರ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ, ಇದನ್ನ ಎಲ್ಲೂ ಡಿಸ್ಕಸ್ ಮಾಡಿಲ್ಲ, ಬಟ್ ಇವಾಗ ಅದನ್ನ ಹೇಳ್ತಿದ್ದೀವಿ. ವೆರಿ ನೈಸ್ ಯುನೀಕ್ ರೋಲ್. ಸೊ ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರ್ ಅಂಡ್ ಪ್ಯಾಕೇಜ್ ಆಫ್ ಎಮೋಷನ್ಸ್ ಅಂಡ್ ಡ್ರಾಮಾ. ದಟ್ಸ್ ವಾಟ್ ಐ ವುಡ್ ಸೇ. ಸೊ ಇವಾಗ ಫಿಲ್ಮ್ ರೆಡಿ ಆಗಿದೆ. ಇನ್ಫ್ಯಾಕ್ಟ್ ನಾವು ಸೆನ್ಸರ್ ಆಗಲಿ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ. ಸೆನ್ಸರ್ ದೇವತೆಯಿಂದ ಆಗಿದೆ ಸೆನ್ಸರ್. ಸೊ ಅದಕ್ಕೋಸ್ಕರ ಅನೌನ್ಸ್ಮೆಂಟ್ ಮಾಡೋಣ ಅಂದ್ಬಿಟ್ಟು ಫೆಬ್ರವರಿ 23ನೇ ತಾರೀಕು ವಿ ಆರ್ ಕಮಿಂಗ್ ಅಫಿಷಿಯಲಿ, ವಿ ಆರ್ ಕಮಿಂಗ್ ಆನ್ ಥಿಯೇಟರ್ಸ್. ಸೊ ದಟ್ ಇಸ್ ದ ಅಪ್ಡೇಟ್ ಫ್ರಮ್ ನಮ್ಮ ಕಡೆಯಿಂದ. ಟೆಕ್ನಿಕಲ್ ಸೈಡ್ ಬಂದಾಗ ಡೆಫಿನೆಟ್ಲಿ ಟೆಕ್ನಿಷಿಯನ್ಸ್ ಇಲ್ಲದೆ ಏನೂ ಆಗಲ್ಲ. ನಮಗೆ ಅಭಿಲಾಷ್ ಕಲತ್ತಿ ಮತ್ತೆ ಅಭಿಷೇಕ್ ಕಾಸರಗೋಡ್ DOP ಆಗಿದ್ರು. ಮ್ಯೂಸಿಕ್ ಹರೀಶ್, ಬ್ಯಾಕ್ಗ್ರೌಂಡ್ ಸ್ಕೋರ್ ನಕುಲ್ ಅಭ್ಯಂಕರ್, ಎಡಿಟರ್ ಮನುಷ್ ಅಡ್ಗರ್, ಅಂಡ್ 5.1 ಎಲ್ಲ ನಡೀತಿದೆ, ಎಲ್ಲ ಫುಲ್ ಎಲ್ಲ ಮುಗಿದಿದೆ ಈಗ. ಸೊ ವಿ ಜಸ್ಟ್ ಗೋಯಿಂಗ್ ಟು ಗೋ ಲೈವ್ ವಿತ್ ದ ಪ್ರಾಜೆಕ್ಟ್. ಸೊ ದಟ್ಸ್ ದ ಕ್ವಿಕ್ ಅಪ್ಡೇಟ್. ಅಂಡ್ ಹರೀಶ್ ಅವರು ಸಿಕ್ಕಿದ್ರು. ಸೊ ಎಲ್ಲ ಪ್ರಮೋಷನ್ಸ್ ಎಲ್ಲ ಶುರು ಆಗಿದೆ ಇವಾಗ ಕೆಲಸ. ಸೊ ಇವತ್ತಿಂದ ಅಫಿಷಿಯಲ್ ಆಗಿ ಸ್ಟಾರ್ಟಿಂಗ್ ದ ಪ್ರಮೋಷನ್ಸ್ ಅಂಡ್ ಆಲ್. ಸೊ ಫಿಲ್ಮ್ ಬಗ್ಗೆ ಇದು ಅಪ್ಡೇಟ್. ಐ ಥಿಂಕ್ ಐ ಹ್ಯಾವ್ ನಾಟ್ ಮಿಸ್ಡ್ ಎನಿಬಡಿ. ಯಾ, ಥ್ಯಾಂಕ್ಸ್. ಓಕೆ, ಎಲ್ಲರಿಗೂ ನಮಸ್ಕಾರ. ನನಗೆ ಫಾರ್ ರಿಜಿಸ್ಟ್ರೇಷನ್ ಅಂತ ಸಿನಿಮಾ ನಾನು ಒಪ್ಕೊಂಡಾಗಿಂದ ಇವತ್ತಿನವರೆಗೂ ಐ ಥಿಂಕ್ ನವೀನ್ ಬೆಸ್ಟ್ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್, ಅವ್ರೇನು ಜೊತೆಲಿ ಸಿನಿಮಾ ಶುರು ಮಾಡಿದ್ರು, ಅದೇ ಒಂದು ಕನ್ವಿಕ್ಷನ್ ಅಲ್ಲಿ ಇವತ್ತು ಸಿನಿಮಾ ರಿಲೀಸಿಗೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾನು ನೋಡಿರೋಂಥ ಪ್ರೊಡ್ಯೂಸರ್ ನಿರ್ಮಾಪಕರುಗಳಲ್ಲಿ ಒನ್ ಆಫ್ ದ ಪ್ಯಾಷನೇಟ್ ನಿರ್ಮಾಪಕರು ಅಂದ್ರೆ ನವೀನ್ ಅವರು. ಸೊ ನನಗೆ ಫಸ್ಟ್ಲಿ ಐ ವಿಶ್ ನವೀನ್ ಸರ್ ಆಲ್ ದ ವೆರಿ ಬೆಸ್ಟ್. ಯಾಕಂದ್ರೆ ಇಂಥ ಪ್ರೊಡ್ಯೂಸರ್ಗಳು ಗೆಲ್ಬೇಕು, ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಹಾಗೆ ನನ್ನ ನಿರ್ದೇಶಕರು ಕೂಡ ಇನಿಷಿಯಲಿ ಕತೆ ಕೇಳೋ ಟೈಮಲ್ಲಿ ಅವ್ರು ಬಂದಿದ್ದಂತ ಪ್ರಿಪರೇಷನ್ಸ್ ನಾನು ಬಹಳಷ್ಟು ಜನಗಳಲ್ಲಿ ನೋಡಲ್ಲ. ಸೊ ವೆಲ್ ಪ್ರಿಪೇರ್ಡ್ ಟೀಮ್ ಇದು. ಇನ್ಫ್ಯಾಕ್ಟ್ ಕಾಸ್ಟಿಂಗ್ ಕೂಡ ಆಗಿರ್ಲಿಲ್ಲ. ಐ ಥಿಂಕ್ ಅದು ಒಂದು ಸಿನಿಮಾ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಸುಧಮ್ಮ, ನಾಣಿ ಸರ್ ಆಲ್ರೆಡಿ ಹೇಳಿದ್ರು ಎಲ್ಲರೂ. ಒಂದು ಒಳ್ಳೆ ತಾರಾಂಗಣ ಇದೆ ಸಿನಿಮಾದಲ್ಲಿ. ಅಂಡ್ ನಂದು ಪೃಥ್ವಿಯವ್ರದ್ದು ಫಸ್ಟ್ ಟೈಮ್ ಕಾಂಬಿನೇಷನ್. ಅಂಡ್ ಇಟ್ಸ್ ಅ ವೆರಿ ಸ್ವೀಟ್ ಲವ್ ಸ್ಟೋರಿ ಅಂಡ್ ಅ ಸ್ವೀಟ್ ಫ್ಯಾಮಿಲಿ ಲವ್ ಸ್ಟೋರಿ. ಇದು ಫ್ಯಾಮಿಲಿ ಡ್ರಾಮಾ. ಸೊ ಹಾಗಾಗಿ ಬಹಳಷ್ಟು ಜನಗಳಿಗೆ ಹತ್ರ ಆಗುವಂತ ಕತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಏನು ಹೊಡಿ ಬಳಿ ಇಲ್ಲ ಅಥವಾ ಫೈಟ್ಸ್ ಇಲ್ಲ, ತುಂಬಾ ಇಟ್ಸ್ ವೆರಿ ಸ್ವೀಟ್ ಸ್ಟೋರಿ. ನನಗೆ ಆ ರೀತಿ ಸಿನಿಮಾಗಳು ನೋಡಕ್ ಇಷ್ಟ, ತುಂಬಾ ಕಾಮ್ ಆಗಿ. ಸೊ ಆ ರೀತಿಯಾದಂತ ಒಂದು ಸಿನಿಮಾ ಇದು. ಅಂಡ್ ಮ್ಯೂಸಿಕ್ ಕೂಡ ಹರೀಶ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ಇನ್ನೊಂದು ಸಾಂಗ್ ರಿಲೀಸ್ ಇದೆ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಅದನ್ನ
ಶೂಟ್ ಕೂಡ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು ಇನ್ಫ್ಯಾಕ್ಟ್ ಅಂಡರ್ ವಾಟರ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಆ ಸಾಂಗ್ ನ. ಅದೊಂದು ಸ್ವಲ್ಪ ವಿಭಿನ್ನವಾಗಿದೆ ಸಾಂಗ್. ಅದು ಬಿಟ್ರೆ ಸಿನಿಮಾದಲ್ಲಿ ನನಗೆ ಹೈ ಪಾಯಿಂಟ್ಸ್ ಅಂದ್ರೆ ಎಮೋಷನಲ್ ಸೀನ್ಸ್, ಎಲ್ಲರ ನಡುವೆ ಒಂದು ಹೈ ಎಮೋಷನ್ ಡ್ರಾಮಾ ಏನಿದೆ ಅದು ನನಗೆ ಬಹಳ ಇಷ್ಟ ಸಿನಿಮಾದಲ್ಲಿ. ಐ ಥಿಂಕ್ ಬಹಳಷ್ಟು ಜನಕ್ಕೆ ಸಿನಿಮಾ ರಿಲೇಟ್ ಆಗುತ್ತೆ ಅನ್ಸುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಆಕ್ಚುಲಿ ದಿಯಾ ಸಿನಿಮಾ ರಿಲೀಸ್ ಆಗೋ ಮೊದಲೇ ಈ ಸಿನಿಮಾ ಸೈನ್ ಮಾಡಿದ್ದೆ. ನನ್ನ ತುಳು ಸಿನಿಮಾ ರಿಲೀಸ್ ಆದಾಗ ಅದೃಷ್ಟವಶಾತ್ ನವೀನ್ ಸರ್ ಮಂಗಳೂರಲ್ಲಿದ್ರು, ತುಳು ಸಿನಿಮಾ ನೋಡಿದ್ರು, ಅಲ್ಲಿ ಫೋನ್ ಮಾಡಿ ಹಾಗೆ ನನ್ನ ಜರ್ನಿ ಫಾರ್ ರಿಜಿಸ್ಟ್ರೇಷನ್ ಜೊತೆ ಮುಂದುವರೆದಿದ್ದು. ಮಿಲನ್ ಅವರು ಹೇಳಿದಾಗೆ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಇವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಇವರ ಸಂಸ್ಥೆ ಒಂದು ಕಾಯಂ ಸಂಸ್ಥೆ ಆಗ್ಬೇಕು ನಮ್ಮ ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲಾ ವಿಷಯಕ್ಕೂ ಬೇಕು, ಬರೀ ಕಾರು ಜಾಗಕ್ಕಲ್ಲ. ಸಂಬಂಧಗಳು ಪ್ರಾಪರ್ ಆಗಿ ರಿಜಿಸ್ಟರ್ ಆಗ್ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಸೆನ್ಸಿಟಿವ್ ಆಗಿ ಇಬ್ರು ನವೀನ್ ಸರ್, ನವೀನ್ ಸ್ಕ್ವೇರ್ ಹೇಳಿದಾಗೆ ಇವರಿಬ್ರು ಸಹಪಾಠಿಗಳು, ಹಾಗೇನೆ ಅವರ ಅಭಿರುಚಿ ಕೂಡ ಮ್ಯಾಚ್ ಆಗುತ್ತೆ. ಹಾಗಾಗಿ ಸಂಬಂಧಗಳ ಬಗ್ಗೆ, ಸಂಬಂಧಗಳು ರಿಜಿಸ್ಟರ್ ಆಗೋದ್ರ ಬಗ್ಗೆ ಒಂದು ತುಂಬಾ ಒಳ್ಳೆಯ ತಿಳಿ ಹಾಸ್ಯ ಇರುವಂತಹ, ಲೈಟ್ ಕಾಮಿಡಿ ಇರುವಂತಹ ಸಿನಿಮಾ. ಅಂಡ್ ಮಿಲನ ಮ್ಯಾಮ್ ಜೊತೆ ಫಸ್ಟ್ ಟೈಮ್ ಮಿಲನ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಕೊಟ್ಟಿದೆ. ಅಂಡ್ ಸೀನ್ಸ್ ಗಳು ತುಂಬಾ ಫ್ರೆಶ್ ಅನ್ಸುತ್ತೆ. ಅಂಡ್ ಆ ಪೇರ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ನನ್ನ ವೈಫೇ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ನಿಮ್ ಪೇರ್ ಅಂತ. ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ, ಹರೀಶ್ ಸರ್ ಅವರು ಮಾಡಿರುವಂತಹ ಹಾಡುಗಳು. ವೆರಿ ಸೌಂಡ್ ಟೆಕ್ನಿಕಲ್ ಟೀಮ್ ಇದಕ್ಕೆ. ಅಭಿಷೇಕ್ ಸಾರು, ಅಭಿಲಾಷ್ ಸರ್ ಅಂಡ್ ಮನು ಶೇಡ್ಗರ್, ನಕುಲ್ ಅಭ್ಯಂಕರ್ ಸರ್ ಫಾರ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಸೊ ಒಂದು ಒಳ್ಳೆ ಸೌಂಡ್ ಟೆಕ್ನಿಕಲ್ ಟೀಮ್ ಜೊತೆ ಈ ಸಿನಿಮಾ ಬರ್ತಾ ಇದೆ. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುವಂತ ರಾಮ್ ಕಾಮ್ ಸಿನಿಮಾ ಇದು. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಫೆಬ್ರವರಿ 23ನೇ ತಾರೀಕು ರಿಲೀಸ್ ಆಗ್ತದೆ. ಅವರ ಸುಧಾ ಮ್ಯಾಮ್ ಹೇಳಿದಾಗೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ ನಮ್ಮ ಸಿನಿಮಾ ರಿಜಿಸ್ಟರ್ ಆಗಬೇಕು, ಅದು ನಮ್ಮ ಆಶಯ. ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು. ಥ್ಯಾಂಕ್ ಯು. ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಿರ್ದೇಶಕರೇ ಕೊನೆಯದಾಗಿ ಏನಾದ್ರು ಹೇಳೋದಿದ್ರೆ? ಹಾ, ಖಂಡಿತ. ಸೊ ಇದರಲ್ಲಿ ಮಿಲನ ಮ್ಯಾಮ್ ಹೇಳ್ದಂಗೆ ಕೆಲವು ಅಂಶಗಳಿದೆ. ಟಾಪ್ 5-6 USPs ವಾಟ್ ಹೇಳಬೇಕು ಅಂದ್ರೆ ಅಂಡರ್ ವಾಟರ್ ಅವ್ರ ಮೇಡಮ್ ಹೇಳ್ದಂಗೆ. ಪ್ಲಸ್ ಮೊದಲನೇ ಸಲ ಹಾಡಿಗೆ ಒಂದು ಮೊಕೋಬೋಟ್ ಯೂಸ್ ಮಾಡಿದ್ವಿ. ಸೊ ಹಾಡಿಗೋಸ್ಕರ ಅದು ತುಂಬಾ ಪ್ರಿಪರೇಷನ್ಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಮೇಡಮ್ ಹೇಳಿಲ್ಲ ಅಂಡರ್ ವಾಟರ್ ಅಲ್ಲಿ ಎಷ್ಟು ಕಷ್ಟಪಟ್ಟು ಅಂತ ನನಗೆ ಗೊತ್ತಿದೆ. ಅವರಿಬ್ರು ಆಲ್ಮೋಸ್ಟ್ 8-9 hours ದೇವರ್ ಇನ್ ದ ವಾಟರ್. ನೆಕ್ಸ್ಟ್ ಹೇಳೋಣ. ಸರಿ, ಅದು ಕದ್ದು ಹಾಡಿದೆ. ಓಕೆ, ನನ್ನ ಲೈನ್ ಆಫ್ ಪ್ರಮೋಷನ್ಸ್ ಡೇಟ್ಸ್ ಪ್ಲಾನ್ ಏನೇನು ಆಗುತ್ತೆ ನೆಕ್ಸ್ಟ್ ಅದೇ ಹೇಳ್ತೀನಿ. ಮೊದಲನೇದಾಗಿ ಇವತ್ತಿನ ಡೇಟ್ ಆಫ್ ಅನೌನ್ಸ್ಮೆಂಟ್ ಆಫ್ ದ ಫಿಲ್ಮ್. ಆಮೇಲೆ ಇನ್ನೊಂದು ವಾರದಲ್ಲಿ ನಾವು ಕದ್ದು ಅಂತ ಏನು ಸ್ಪೆಷಲ್ ಸಾಂಗ್ ಮಾಡಿದೀವಿ ಅದನ್ನ ರಿಲೀಸ್ ಮಾಡ್ತಿದ್ದೀವಿ. ಮತ್ತೆ 23ನೇ ತಾರೀಕು ರಿಲೀಸು, ಅದಕ್ಕಿಂತ ಒಂದು 10 ದಿನ ಮುಂಚೆ ಟ್ರೈಲರ್ ರಿಲೀಸ್ ಮಾಡ್ತೀವಿ ನಾವು. ಸೊ ಅದು ಪ್ಲಾನ್. ಅಟ್ ದ ಸೇಮ್ ಟೈಮ್ ನಾವು ಕೆಲವು ಜಾಗಗಳಿಗೆ ಹೋಗಿ ಅಲ್ಲಿ ಪ್ರಮೋಷನ್ಸ್ ಪ್ಲಾನ್ ಮಾಡ್ತಿದ್ದೀವಿ. ಸೊ ದಟ್ ಇಸ್ ದ ಮೇನ್ ಪ್ಲಾನ್ ಆಫ್ ಫಾರ್ ರಿಜಿಸ್ಟ್ರೇಷನ್. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಬಿಕಾಸ್ ಇಟ್ಸ್ ಜರ್ನಿ. ನಮ್ದು ನವೀನ್ದು ಆಲ್ಮೋಸ್ಟ್ ಒಂದು LKG ಜರ್ನಿ ಮಾಡಿದ್ವಿ. ಅದ್ರ ಜೊತೆ ಇವರು ಈಗ ನಮ್ಮ ಜೊತೆ ಜರ್ನಿ ಮಾಡಿದ್ದಾರೆ ಈ ಪಿಕ್ಚರ್ ಜೊತೆ. ತುಂಬಾ ಎಮೋಷನಲ್ ಮಾಡಿದೀವಿ ನಾವು. ಇನ್ಫ್ಯಾಕ್ಟ್ ಭಾರಿ ಪ್ರೀತಿಯಿಂದ ಮಾಡಿದೀವಿ. ಸೊ ನಿಮ್ಮೆಲ್ಲರೂ ಸಹಕಾರ ಬೇಕು. ಒಂದು ಮೊದಲನೇ ಹೆಜ್ಜೆ ಒಂದು ಸಹಕಾರ ಬಂತು ಅಂದ್ರೆ ನಮ್ಗೆ ಇನ್ನೂ ಹೆಚ್ಚು ಫಿಲ್ಮ್ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳಿರೋ ಹಾಗೆ ನವೀನ್ ಸ್ಕ್ವೇರ್ ಇಂದ ಮತ್ತಷ್ಟು ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಗ್ಲಿ, ಹಾಗೂ ಈ ಮುದ್ದಾದ ಜೋಡಿಗೆ ಎಲ್ಲ ಕನ್ನಡಿಗರ ಮನಸ್ಸಿಂದ ಮತ್ತಷ್ಟು ಪ್ರೀತಿ ಸಿಗೋದ್ರ ಜೊತೆಗೆ ನಮ್ಮ ಫಾರ್ ರಿಜಿಸ್ಟ್ರೇಷನ್ ಎಲ್ಲರ ಮನಸ್ಸಲ್ಲೂ ಪೃಥ್ವಿ ಸರ್ ಹೇಳಿದ ಹಾಗೆ ರಿಜಿಸ್ಟರ್ ಆಗ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು.